ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಒಮ್ಮೆ ಕರ್ಜಿಗೆಯವರು ಶಿಕ್ಷಕರ ಜೊತೆಗೆ ಮಾತನಾಡ್ತಿದ್ರಂತೆ. ಆಗ ತರಗತಿಯಲ್ಲಿ ವಿದ್ಯಾರ್ಥಿಗಳ ನಡವಳಿಕೆ ಬಗ್ಗೆ ಮಾತು ತಿರುಗಿತು. ಕೆಲವರು ಶಿಕ್ಷಕರು ಈ ಮಕ್ಕಳನ್ನು ಕ್ಲಾಸ್ನಲ್ಲಿ ಸುಮ್ಮನಿರುವಂತೆ ನೋಡಿಕೊಳ್ಳೋದೇ ಬಹಳ ಕಷ್ಟ ಅಂದರು. ಮತ್ತು ಕೆಲವರು ಇವರಿಗೆ ಕ್ಲಾಸು ಮಾಡುವಷ್ಟರಲ್ಲಿ ಸಾಕಾಗಿ ಹೋಗ್ತದೆ, ಮಕ್ಕಳು ಗಲಾಟೆ ಮಾಡದಂತೆ ಅವರು ವಿಪರೀತ ಪ್ರಶ್ನೆಗಳನ್ನು ಕೇಳದಂತೆ ನೋಡಿಕೊಳ್ಳುವುದರಲ್ಲಿ ಶ್ರಮ ಹೋಗಿಬಿಡ್ತದೆ ಅಂದರು. ಮತ್ತೊಬ್ಬರಂತೂ ಈ ಹುಡುಗರ ಉಡಾಳ್ತನಕ್ಕೆ ಮಿತಿ ಮೀರ್ತದೆ, ಅವರಿಗೆ ಶಿಕ್ಷಕರ ಬಗ್ಗೆ ಯಾವ ಗೌರವವೂ ಇಲ್ಲ ಅಂತ ಕೋಪದಿಂದಲೇ ನೋಡಿದ್ರು. ಅವರ ಮಾತುಗಳನ್ನು ಕೇಳ್ತಾ ಇದ್ದಾಗ ಕರ್ಜಿಗೆಯವರಿಗೆ ಅವರ ಶಿಕ್ಷಕರು ನೆಗಳೂರು ಮಾಸ್ತರರು ನೆನಪಾದಂತೆ. ಅವರು ಶಾಲೆಯಲ್ಲಿ ಕಲಿತಾ ಇದ್ದಾಗ ನೆಗಳೂರು ಮಾಸ್ತರು ಇಂಗ್ಲೀಷ್ ಕಲಿಸ್ತಾ ಇದ್ದಂತೆ. ಅವರು ಸ್ವಲ್ಪ ಕುಳ್ಳಗಾಗಿದ್ದ ವ್ಯಕ್ತಿ. ಯಾವಾಗಲೂ ಬಿಳಿ ದೋತ್ರ, ಬಿಳಿ ಜುಬ್ಬವನ್ನು ಧರಿಸಿ, ಕೂದಲನ್ನು ಹಿಂದೆ ಬಾಚಿ, ಕೈಯಲ್ಲಿ ಪುಸ್ತಕ ಹಿಡಿದು ನಗ್ನಗ್ತಾ ಕ್ಲಾಸಿಗೆ ಬರ್ತಾ ಇದ್ದಂತೆ. ಅವರ ನಗುಮುಖ ಕನ್ನಡಕದೊಳಗಿನಿಂದ ಇಣುಕುವ ತೀಕ್ಷ್ಣ ಕಣ್ಣುಗಳನ್ನು ಕಂಡೊಡನೆ ತರಗತಿ ಸ್ತಬ್ಧವಾಗಿ ಬಿಡ್ತಾ ಇತ್ತು. ಅವರು ಸುಮ್ಮನೆ ಪುಸ್ತಕಗಳನ್ನು ಕ್ಲಾಸಿಗೆ ತರ್ತಾ ಇದ್ದು ಅನ್ನಿಸ್ತಾ ಇತ್ತು. ಯಾಕಂದರೆ ಇಡೀ ಪುಸ್ತಕ ಅವರ ಬಾಯಿಗೆ ಬರ್ತಾಯಿತ್ತು. ಅವರು ಪಾಠ ಮಾಡ್ತಾ ಇದ್ದಾಗ ಅವರ ಧ್ವನಿ ಕೇಳಿಸ್ತಾ ಇರಲಿಲ್ಲ. ಕಲಿಸುತ್ತಿದ್ದ ಪಾಠದಲ್ಲಿಯ ಪಾತ್ರಗಳು ವೇಷ ಧರಿಸಿ ಭಾವಾವೇಶದಿಂದ ಎಲ್ಲ ವಿದ್ಯಾರ್ಥಿಗಳ ಮನಸ್ಸಿನ ಪರದೆಯ ಮೇಲೆ ತಕತೈ ಕುಣಿತಾ ಇದ್ದರು. ತರಗತಿ ಮುಗಿದ ಮೇಲೆ ಗಂಟೆಯಾದಾಗ ರಸಭಂಗವಾದಂತೆ ಭಾಸ ಆಗ್ತಾಯಿತ್ತು. ಅಂತಹ ಒಳ್ಳೆಯ ಶಿಕ್ಷಕರಿಗೆ ಗಂಟಲಿನ ತೊಂದರೆಯಾಯಿತು. ಅದು ಬಲಿತಾ ಹೋಯಿತು. ನಂತರ ಅವರಿಗೆ ಶಸ್ತ್ರಚಿಕಿತ್ಸೆ ಆಗಬೇಕಿತ್ತು. ಸುಮಾರು 1.5 ತಿಂಗಳು ನೆಗಳೂರು ಮಾಸ್ತರು ಪಾಠ ತೆಗೆದುಕೊಳ್ಳಲಿಕ್ಕೆ ಬರಲಿಲ್ಲ. ನಂತರ ಒಂದು ಸೋಮವಾರ ದಿನ ಶಾಲೆಗೆ ಬಂದರು. ಮೊದಲನೇ ಹಾಗೆ ಕ್ಲಾಸಿಗೆ ನಗ್ನಗ್ತಾ ಬಂದರು. ಮೊದಲಿಗಿಂತಲೂ ಕೊಂಚ ಇಳಿದವರಂತೆ ಕಾಣ್ತು. ಬಂದವರು ಪುಸ್ತಕಗಳನ್ನು ಮೇಜಿನ ಮೇಲಿಟ್ಟು ಪಾಠಕ್ಕೆ ಬೇಕಾದ ಪುಸ್ತಕವನ್ನು ತೆಗೆದುಕೊಂಡು ಮತ್ತೊಮ್ಮೆ ತರಗತಿಯ ಮಕ್ಕಳನ್ನೆಲ್ಲ ನೋಡಿದ್ರು. ಅದೊಂದು ದೊಡ್ಡ ಗ್ಯಾಲರಿ ಕೋಣೆ. ಮೆಟ್ಟಿಲಾಗಿ ಏರಿ ಕೊನೆಗೆ ಕುಳಿತವರನ್ನು ನೋಡಬೇಕಾದ್ರೆ ತಲೆ ಎತ್ತಿ ನೋಡಬೇಕಾಗ್ತಿತ್ತು. ಮಾಸ್ತರು ಮಾತಾಡಿದ್ರು. ಆದರೆ ಮೊದಲಿನ ವಾಣಿ ಮಾಯವಾಗಿ ಅಶಕ್ತವಾದ ಕೀರಲು ಧ್ವನಿ ಬರತೊಡಗಿತು. ಅಷ್ಟು ಮಾತನಾಡಲಿಕ್ಕೂ ಕೂಡ ಅವರಿಗೆ ಶ್ರಮವಾಗದಂತೆ ಭಾಸಾಗ್ತಾಯಿತ್ತು. ಅವರ ಕುತ್ತಿಗೆ ಹತ್ತಿರ ನರಗಳು ಉಬ್ಬಿ ನಿಲ್ತಾಯಿತ್ತು. ಕಡೆಯ ಬೆಂಚಿನಲ್ಲಿದ್ದ ಒಂದಿಷ್ಟು ಹುಡುಗರು ಕೂಗುದು, ಸರ್ ಏನು ಕೇಳಿಸ್ತಾ ಇಲ್ಲ. ಮಾಸ್ತರು ತಲೆ ಎತ್ತಿ ಪ್ರಯತ್ನ ಮಾಡಿ ಕೇಳಿಸ್ತದೆ ಅಂದರು. ಅದೇ ಧ್ವನಿಯಲ್ಲಿ ಮುಂದುವರೆಸಿದರು. ಆಗ ಹಿಂದಿನ 3-4 ಸಾಲುಗಳಲ್ಲಿದ್ದಂತಹ ಹುಡುಗಿಯರು ಧಡಕ್ಕನೆ ಮೇಲೆದ್ರು. ಏನೋ ತೊಂದರೆಯಾದಂತೆ ಎಲ್ಲರೂ ತಿಳಿದು ಭಾವಿಸಿದರು. ಎಲ್ಲ ಹುಡುಗರು ದಡದಡನೆ ಮೆಟ್ಟಿಲುಗಳನ್ನು ಇಳಿದು ಗುರುಗಳು ನಿಂತಿದ್ದ ಮೇಜಿನ ಪಕ್ಕದ ನೆಲದ ಮೇಲೆ ಬಂದು ಕುಳಿತುಕೊಂಡ್ಬಿಟ್ರು. ಒಬ್ಬ ಹುಡುಗಿ, ಸರ್ ನೀವು ಜೋರಾಗಿ ಮಾತಾಡಿ ಆಯಾಸ ಮಾಡ್ಕೋಬೇಡಿ, ನಾವು ನಿಮ್ಮ ಹತ್ತಿರವೇ ಕುಳಿತುಕೊಳ್ತೇವೆ ಅಂದ್ಲು. ನೆಗಳೂರ ಮಾಸ್ತರರ ಕಣ್ಣಲ್ಲಿ ನೀರು ಚಿಮ್ಮಿತ್ತು. ಕೈ ಎತ್ತಿ ಹುಡುಗಿಯ ತಲೆ ಮೇಲೆ ಇಟ್ಟು ಥ್ಯಾಂಕ್ ಯು ಮಗು ಅಂದರು. ಒಂದು ಸೂಜಿ ಬಿದ್ದರೂ ಕೇಳಿಸುವಷ್ಟು ಶಾಂತತೆಯಲ್ಲಿ ಕ್ಲಾಸು ಮುಂದುವರೆದಿತ್ತು. ಕ್ಲಾಸ್ನಲ್ಲಿದ್ದವರು 100 ಜನ ಮಕ್ಕಳು. ತರಗತಿಯನ್ನು ನಿಯಂತ್ರಿಸುವ ಯೋಜನೆ ಬೇಡ. ಮಕ್ಕಳ ಮನಸ್ಸನ್ನು ಹಿಡಿದು ಕಟ್ಟುವ ರೀತಿಯಲ್ಲಿ ಪಾಠ ಮಾಡೋದನ್ನು ನಾವು ಕಲ್ತ್ರೆ ತರಗತಿಯಲ್ಲಿಯ ಮಕ್ಕಳು ಹಾವಾಡಿಗನ ಮುಂದೆ ತಲೆ ಅಲ್ಲಾಡಿಸುವ ಹಾವಿನಂತೆ ಕುಳಿತು ಕೇಳ್ತಾರೆ. ಕಲಿಕೆ ಭಾರವಾಗದೆ ಒಂದು ಸುಂದರ ಸಂಭ್ರಮವಾಗ್ತದೆ ಅಂತ ಹೇಳಲಿಕ್ಕೆ ಕತೆ ಹೇಳಿದೆ. ಕತೆ ಚೆನ್ನಾಗಿದೆ ಅಲ್ವಾ? ಇಷ್ಟ ಕೂಡ ಆಯಿತು ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.